ಶಲೋಮ್. ಒಂದು ವಿಚಿತ್ರ ಘಟನೆ ಮಧ್ಯಪೂರ್ವ ದೇಶಗಳಲ್ಲಿ, ಅಂದರೆ ಮಿಡಲ್ ಈಸ್ಟ್ ದೇಶಗಳಲ್ಲಿ ನಡೆದಿರತಕ್ಕಂಥ ಘಟನೆ. ಒಂದು ಚಿಕ್ಕ ಗ್ರಾಮವಾದರೂ ಆ ಅರಬರ ರಾಜ್ಕುಮಾರನು, ಅರಬ್ ದೇಶದ ಈ ಮಧ್ಯಪೂರ್ವದಲ್ಲಿರ್ತಕ್ಕಂಥ ದೇಶಗಳ ರಾಜ್ಕುಮಾರನು ಒಂದು ಚಿಕ್ಕ ಗ್ರಾಮದಲ್ಲಿ 4 ಕುಟುಂಬಗಳಿದ್ರೂ ಕೂಡ ಆ ಕುಟುಂಬಗಳಿಗೆ ಆರೋಗ್ಯ ಕೇಂದ್ರವನ್ನು ಕಟ್ಟಿಸಿ ಆ ಆರೋಗ್ಯ ಕೇಂದ್ರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯಗಳನ್ನು, ಒಂದು ವೇಳೆ ಆ ಆರೋಗ್ಯ ಕೇಂದ್ರದಲ್ಲಿ ಆ ಸೌಲಭ್ಯಗಳಿಲ್ಲದಿದ್ದರೆ ಅಲ್ಲಿಂದ ಕೂಡಲೇ ದೊಡ್ಡ ಆರೋಗ್ಯ ಕೇಂದ್ರಕ್ಕೆ, ಆಸ್ಪತ್ರೆಗೆ ವರ್ಗಾವಣೆ ಮಾಡಲು ವಾಹನಗಳು, ಸಾಧ್ಯವಾದರೆ ಅಗತ್ಯ ಬಿದ್ದರೆ ಹೆಲಿಕಾಪ್ಟರ್ಗಳನ್ನು ಕೂಡ ಅವರು, ಆ ರಾಜ್ಕುಮಾರನು ಅವರ ನಾಗರಿಕರ, ಅವರ ಪ್ರಜೆಗಳ ನಿಮಿತ್ತ ಅನುಗ್ರಹಿಸಿ ಅವರ ಆರೋಗ್ಯದ ರಕ್ಷಣೆಯ ಕರ್ತವ್ಯ ಆ ರಾಜ್ಕುಮಾರನಿಗಿರುತ್ತದೆ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಾವು ಅನೇಕ ಸಾರಿ ಬೈಬಲನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೇವೆ. ಯಾಕಂದ್ರೆ ನಮಗೆ, ನಾವು ಪ್ರಜಾಪ್ರಭುತ್ವದಲ್ಲಿ ಇರುವುದರಿಂದ, ಹಲ್ಲೆಲೂಯಾ, ನಾವು ಪ್ರಜಾಪ್ರಭುತ್ವದಲ್ಲಿ ಇರುವುದರಿಂದ ನಮಗೆ ಈ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ. ಯಾವ ವ್ಯವಸ್ಥೆ? ರಾಜರ ವ್ಯವಸ್ಥೆ ಬಗ್ಗೆ ನಮಗೆ ಗೊತ್ತಿಲ್ಲ. ಅದರ ನಿಮಿತ್ತ ಈ ಮಧ್ಯಪೂರ್ವದಲ್ಲಿ ನಡೆದಿರ್ತಕ್ಕಂಥ ಘಟನೆ ನನಗೆ ಅರ್ಥವಾಗಲಾರದಂತ ಒಂದು, ಎಷ್ಟೋ ವರ್ಷಗಳಿಂದ ಹುಡುಕ್ತಾ ಇದೆ ನಾನು ಇದರ ಅರ್ಥ. ಆದರೆ ಈ ಮಧ್ಯಪೂರ್ವದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅಲ್ಲಿಂದ ಬಂದಿರತಕ್ಕಂಥ ಓರ್ವ ವ್ಯಕ್ತಿ ನನಗೆ ಹೇಳಿದನು, ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಇಲ್ರಿ ಆ ರಾಜ್ಯದಲ್ಲಿ, ಮಧ್ಯಪೂರ್ವದಲ್ಲಿ ಅಂದರೆ ಮಿಡಲ್ ಈಸ್ಟ್ನಲ್ಲಿ ಅಲ್ಲಿ ನಡೆಯತಕ್ಕಂಥ ಅರಸರು, ರಾಜ್ಕುಮಾರರು ತಮ್ಮ ಪ್ರಜೆಗಳ ಆರೋಗ್ಯದ ರಕ್ಷಣೆ ಬಹು ಶ್ರದ್ಧೆಯಿಂದ ಅವರ ಕರ್ತವ್ಯವನ್ನು ನಿಭಾಯಿಸ್ತಾರಂತೆ ಅವರು. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದಿಸ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಯು. ಇದು ನಿಮಗೆ ಇವತ್ತಿನ ಶುಭವಾರ್ತೆ. ಆ ಮಧ್ಯಪೂರ್ವದಲ್ಲಿರ್ತಕ್ಕಂಥ ಅರಸರು, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹುಟ್ಟಿದ್ದೇ ಆ ಮಧ್ಯಪೂರ್ವದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ. ಅದೇ ಇಸ್ರಾಯೇಲ್, ಯೆರೂಸಲೇಮ್, ಬೆತ್ಲೆಹೇಮ್ ಎಂಬ ಊರಲ್ಲಿ ಹುಟ್ಟಿರ್ತಕ್ಕಂಥವನು. ಆದರೆ ಈ ಮಧ್ಯಪೂರ್ವದಲ್ಲಿರ್ತಕ್ಕಂಥ ಈ ರಾಜ್ಕುಮಾರನು ತನ್ನ ಪ್ರಜೆಗಳ ಆರೋಗ್ಯದ ರಕ್ಷಣೆ, ಅವರು ಆರೋಗ್ಯವಾಗಿರಬೇಕಿರತಕ್ಕಂಥ ಸಂಕಲ್ಪ, ಆ ಒಂದು ಚಿತ್ತ ಬಹು ಅದ್ಭುತವಾಗಿದೆ. ಇದನ್ನು ಕೇಳಿದ ಕೂಡಲೇ ನನಗೆ ಸ್ವಲ್ಪ ಆವಾಗ ಅರ್ಥ ಆಗಲಿಲ್ಲ, ಇದು ಏನಪ್ಪ ಇದಂತೇಳಿ. ಆದರೆ ರೋಮಾಂಚಕವಾಗಿ ಮಾತ್ರ ಇತ್ತದು. ರೋಮಾಂಚಕ ಅಂದರೆ ಬಹಳ ಇಂಟ್ರೆಸ್ಟಿಂಗ್ ಇತ್ತದು, ಅಮೇಝಿಂಗ್ ಇತ್ತದು. ಯಾಕಂದ್ರೆ ಇತನಾ ಹಿ ನಹೀ ಸಾಬ್, ಇಷ್ಟೇ ಅಲ್ಲ, ಒಂದು ವೇಳೆ ಆ 4 ಗ್ರಾಮದಲ್ಲಿರ್ತಕ್ಕಂಥ ಆ 4 ಕುಟುಂಬಗಳಿಗೆ ಆ ಚಿಕ್ಕ ಆರೋಗ್ಯ ಕೇಂದ್ರದಲ್ಲಿ ಆ ಸೌಲಭ್ಯ ಇಲ್ಲದಿದ್ರೆ, ಅಲ್ಲಿವರೆಗೆ ಸೌಲಭ್ಯಗಳು ಇಲ್ಲದಿದ್ರೆ, ಆ ರಾಜ್ಯದ ಪ್ರಭುತ್ವವು, ಆ ಒಂದು ಮಿಡಲ್ ಈಸ್ಟ್ ರಾಜರ ಕುಮಾರನ ಪ್ರಭುತ್ವವು ಏನಂತದಂದ್ರೆ, ಎಂತ ಸೌಲಭ್ಯ ಇದೆ ಅಂದ್ರೆ, ಅವರು ಹೆಲಿಕಾಪ್ಟರಿಂದ ರೋಗಿಯನ್ನು ಆ ಗ್ರಾಮದಿಂದ ಲಿಫ್ಟ್ ಮಾಡಿ ದೊಡ್ಡ ಆರೋಗ್ಯ ಕೇಂದ್ರಕ್ಕೆ, ಆಸ್ಪತ್ರೆಗೆ ತೆಗೆದುಕೊಂಡೋಗಿ ಅವನನ್ನು ಆರೋಗ್ಯಪಡಿಸಿ, ಅವನಿಗೆ ಚಿಕಿತ್ಸೆ ಕೊಟ್ಟು ಅವನು ಸಂಪೂರ್ಣ ಆರೋಗ್ಯದಲ್ಲಿ ಇಟ್ಟ ನಂತರವೇ ಅವನು ತಿರುಗಿ ಮನೆಗೆ ಸೇರುವ ತನಕ, ಅವನು ಮನೆಗೆ ಸೇರಿದ ನಂತರ ಅವನ ಆರೋಗ್ಯದ ಕುರಿತು ಆ ರಾಜ್ಯದ ರಾಜಕುಮಾರನ ದಾಯಿತ್ವ ಅಂತೆ. ಅದು ದಾಯಿತ್ವ ಅಂದರೆ ಬಾಧ್ಯತೆ. ನಾವು ಇನ್ನೊಂದು ಹೇಳಬೇಕಾದ್ರೆ ಕರ್ತವ್ಯ ಅಂತ ಹೇಳ್ಬೋದು, ಅಥವಾ ದಾಯಿತ್ವ ಅನ್ನೋದೇ ಒಳ್ಳೆ ಶಬ್ದ ಇದು ಕನ್ನಡದಲ್ಲಿ ಕೂಡ, ಅದು ಹಿಂದಿನಲ್ಲಿ ಕೂಡ ಇದೆ. ಆ ಅರಸನ ದಾಯಿತ್ವ ಅಂತೆ. ಅಂದ್ರೆ ಆ ನಾಗರಿಕರ, ಆ ಪ್ರಜೆಗಳನ್ನು ಕಾಪಾಡಿಕೊಂಡು, ಆ ಪ್ರಜೆಗಳನ್ನು, ಅವರ ಆರೋಗ್ಯದ ರಕ್ಷಣೆ ಅವರ ಮೂಲಭೂತ ಹಕ್ಕಾಗಿದೆ ಅಂತೆ ಅದು. ಇದನ್ನು ನನಗೆ ಅರ್ಥ ಆಗಿಲ್ಲಾಗಿತ್ತು. ಆದರೆ ಇಂಟ್ರೆಸ್ಟಿಂಗ್, ಬೈಬಲನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ದೊಡ್ಡ ವಿದ್ವಾಂಸನು ಹೇಳಿದನು, ಬೈಬಲನ್ನು ಅರ್ಥ ಮಾಡ್ಕೋಬೇಕಾದ್ರೆ
ನಾವು ರಾಜರ ವ್ಯವಸ್ಥೆಯನ್ನು, ರಾಜರ ಪ್ರಭುತ್ವವನ್ನು ಅರ್ಥ ಮಾಡಿಕೊಂಡಿದ್ರೆ ನಾವು ಬೈಬಲನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗ್ತದೆ. ನೀವು ಎಷ್ಟು ಥಿಯಾಲಜಿ, ಎಷ್ಟು ಡಾಕ್ಟರ್ ಡಿಗ್ರಿ, ಎಷ್ಟು ಮಾಸ್ಟರ್ ಡಿಗ್ರಿ ಮಾಡಿದ್ರು ಕೂಡ ಸಂತೋಷ, ಅದನ್ನು ತೆಗಳುತ್ತಾ ಇಲ್ಲ. ಆದರೆ ಬೈಬಲನ್ನು ಅರ್ಥ ಮಾಡ್ಕೋಬೇಕಾದ್ರೆ ರಾಜರ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿರಬೇಕು, ಅದನ್ನು ತಿಳಿದಿರಬೇಕಂದ್ರೆ. ಅಂದರೆ ಪ್ರಜಾಪ್ರಭುತ್ವ, ಪ್ರಜೆಗಳು ಓಟ್ ಹಾಕಿ ತನ್ನ ಆಳನ್ನು ಆರಿಸ್ಕೊಳ್ತಾರೆ. ರಾಜರ ಪ್ರಭುತ್ವದಲ್ಲಿ ಹುಟ್ಟುವಾಗಲೇ ರಾಜನ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದರೆ ಅವನು ರಾಜನಾಗಿ ಹುಟ್ಟುತ್ತಾನೆ, ಅವನಿಗೆ ಯಾರು ಹೋಟಿಂಗ್ ಹಾಕೋತಿರೋದಿಲ್ಲ. ಆದರೆ ರಾಜರ ಪ್ರಭುತ್ವದಲ್ಲಿ ಹೀಗಿರ್ತದೆ, ಪ್ರಜಾಪ್ರಭುತ್ವದಲ್ಲಿ ಹೀಗಿರ್ತದೆ. ಆದರೆ ರಾಜರ ಪ್ರಭುತ್ವದಲ್ಲಿ ರಾಜನ ದಾಯಿತ್ವ ಏನಿರ್ತದೆ ಅಂದರೆ ತನ್ನ ಪ್ರಜೆಗಳ ಆರೋಗ್ಯದ ರಕ್ಷಣೆ. ಪ್ರೈಸ್ ದ ಲಾರ್ಡ್ ಜೀಸಸ್. ತನ್ನ ಪ್ರಜೆಗಳ ಆರ್ಥಿಕ ಸ್ಥಿತಿಯ ರಕ್ಷಣೆ, ತನ್ನ ಪ್ರಜೆಗಳ ಮನಸ್ಸಿನ ಸಮಾಧಾನದ ಶಾಲೋಮ್, ಅವರ ದೇಶದ, ಅವರ ರಾಜ್ಯದ ಸಮಾಧಾನದ ರಕ್ಷಣೆ, ಅವರ ಸಮಾಧಾನ ಕೆಡದಂತೆ, ಅವರ ದೇಶದಲ್ಲಿ ಶಾಂತತೆ ಭಂಗವಾಗದಂತೆ ನೋಡಿಕೊಳ್ಳುವ ರಕ್ಷಣೆಯ ಬಾಧ್ಯತೆ ಆ ರಾಜ್ಕುಮಾರನ ಭುಜದ ಮೇಲೆ ಆತನ ದಾಯಿತ್ವ ಇರ್ತದೆ. ಆತನಿಗೆ ಆ ದಾಯಿತ್ವ ಇರ್ತದೆ, ಆ ಜವಾಬ್ದಾರಿ ಇರ್ತದೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಹೆತ್ತವ್ರಿಗೆ ಆಗಿರ್ತದೆ ಅದು. ಹಲ್ಲೆಲೂಯಾ. ಅದಕ್ಕೆ ಇದನ್ನು ನಾನು ಕೇಳಿದ ಕೂಡಲೇ ಸ್ವಲ್ಪ ರೋಮಾಂಚಕವಾಗಿತ್ತು. ಇನ್ನು ಬಹಳಷ್ಟು ಕೇಳಿದೆ ನಾನು. ಅವರ ರಾಜ್ಕುಮಾರರು ಅಂದರೆ ಅಲ್ಲಿ ಅರಸರು, ಆಳುವ ಅರಸರ ರಾಜ್ಕುಮಾರರು ತನ್ನ ಪ್ರಜೆಗಳಿಗೆ ಕ್ಷೇಮ, ಸುಖ, ಆರೋಗ್ಯ, ಅವರು ಯಾವತ್ತಿಗೂ ಸಂತೋಷವಾಗಿರುವುದೇ ಆ ರಾಜರ ಚಿತ್ತ, ಆ ರಾಜರ ಚಿತ್ತ ಅಂದರೆ ಆ ರಾಜರ ಯೋಜನೆ ಎಂಬುದಾಗಿ. ಇದನ್ನು ನಾನು ಕೇಳಿದ ಕೂಡಲೇ ಆವಾಗ ನನಗೆ ಅರ್ಥ ಆಯಿತು, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪ್ರೆಸಿಡೆಂಟ್ ಆಗಿ ಹುಟ್ಟಿಲ್ಲ, ಈ ಲೋಕದಲ್ಲಿ ಮಂತ್ರಿಯಾಗಿ ಹುಟ್ಟಿಲ್ಲ, ಈ ಲೋಕದಲ್ಲಿ ಇನ್ನು ಏನಾಗಿ ಹುಟ್ಟಿಲ್ಲ. ಆತನು ರಾಜಾದಿ ರಾಜನು, ಮಾನವರಿಗೆ ರಾಜಕುಮಾರನು, ಸಮಾಧಾನದ ಅರಸನು ಆಗಿ ಆತನು ಜನ್ಮಿಸಿದ್ದಾನೆ. ಓಕೆ, ವಿಲ್ ಕಮ್ ಟು ದ ಪಾಯಿಂಟ್ ನಾವು. ಇದು ರಾಜನ ಪ್ರಜೆಗಳ ವಿಷಯದಲ್ಲಿರ್ತಕ್ಕಂಥ ರಾಜನಿಗಿರ್ತಕ್ಕಂಥ ದಾಯಿತ್ವ. ತನ್ನ ಪ್ರಜೆಗಳ ಆರೋಗ್ಯದ ರಕ್ಷಣೆ, ಪ್ರಜೆಗಳ ಆರ್ಥಿಕ ರಕ್ಷಣೆ, ಪ್ರಜೆಗಳ ಸಾಮಾಜಿಕ ಶಾಂತತೆ, ಸಮಾಧಾನವನ್ನು ಕಾಪಾಡತಕ್ಕಂಥ, ಶಾಂತತೆಯನ್ನು ಕಾಪಾಡತಕ್ಕಂಥ ದಾಯಿತ್ವ ಇದು ಆ ರಾಜನ ಕರ್ತವ್ಯವಾಗಿರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಬರ್ತಾ ಇದ್ದೀನಿ ವಿಷಯಕ್ಕೆ. ಯಾಕಂದರೆ ಈ ಮಾತನ್ನು ನಮಗೆ ಅರ್ಥ ಆಗಲಿಲ್ಲ. ಆದರೆ ಬೈಬಲಲ್ಲಿ ಓದಿರುವಾಗ ನನಗೆ ವಿಚಿತ್ರವಾದಂಥ ಒಂದು ಹೀಲಿಂಗ್ ನೋಡಿದೆ ನಾನು, ವಿಚಿತ್ರವಾದಂಥ ಒಂದು ಡೆಲಿವರೆನ್ಸ್. ಅದು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ತಾ ಇರ್ಬೋದು. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ನಿಮ್ಮ ಆಸಕ್ತಿ ನೋಡಿದ್ರೆ ನನಗಿನ್ನೂ ಸ್ಫೂರ್ತಿ ಕೊಡ್ತಾ ಇದೆ ನಿಮ್ಮ ಆಸಕ್ತಿಯನ್ನು. ನನ್ನ ಪ್ರಿಯ ವಿಚಿತ್ರವಾದಂಥ ಹೀಲಿಂಗ್ ಇದು. ಈ ಹೀಲಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ ನನ್ನ ಪ್ರಿಯ ಸಹೋದರಿ ಏನಂತ ಹೇಳಿದ್ರೆ, ಈ ಹೀಲಿಂಗ್ನಲ್ಲಿ ಯೇಸು ಕ್ರಿಸ್ತನು ಎಲ್ಲ ರೀತಿಯಾದಂಥ ಸ್ವಸ್ಥತೆಯನ್ನು, ಅಂದರೆ ಆತನು ಒಂದೇ ರೀತಿಯಾದಂಥ ಒಂದೇ ಪ್ರೊಸೀಜರಿಂದ, ಒಂದೇ ವಿಧಾನದಿಂದ ಸ್ವಸ್ಥತೆಯನ್ನು ಅನುಗ್ರಹಿಸಲಿಲ್ಲ. ಅನೇಕವಾದಂಥ ವಿಧಾನಗಳು ತೋರಿಸಿದ್ದಾನೆ. ಮೆನಿ ಪ್ರೊಸೀಜರ್ಸ್ ಆರ್ ದೇರ್ ಇನ್ ದ ಹೀಲಿಂಗ್. ಆದರೆ ಈ ಪ್ರೊಸೀಜರ್ ಏನಿದೆ ಅಂದರೆ ಇದು ಮಾನವನಿಗೆ, ಅಂದರೆ ನಾಗರಿಕನಿಗೆ, ಒಂದು ಪ್ರಜೆಗೆ ಇರುವ ಹಕ್ಕು, ಅರಸನಿಂದ ದೊರಕಬೇಕಾಗಿರ್ತಕ್ಕಂಥ ಪ್ರಜೆಗಿರ್ತಕ್ಕಂಥ ಒಂದು ಹಕ್ಕು ಏನಂದ್ರೆ ಅವನ ಆರೋಗ್ಯದ ಹಕ್ಕು. ಇಲ್ಲೇ ನಾನು ಗಮನಿಸಿದ ಒಂದು ಕಾರ್ಯವನ್ನು ಓದ್ತೀರಿ ನನ್ನ ಜೊತೆಯಲ್ಲಿ. ಲೂಕಾ ಸುವಾರ್ತೆ 13ನೇ ಅಧ್ಯಾಯ. ಒಂದು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿರುವಾಗ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತದೆ ಇದ್ದಳು. ಹತ್ತಿರಕ್ಕೆ ಕರೆದು ಆಕೆಗೆ
ಹಾ, ಏನಂತ ಹೇಳ್ದ? ಓ ಸ್ತ್ರೀಯೇ, ನಿನಗೆ ರೋಗವು, ಯು ಆರ್ ಲೂಸ್ಡ್, ನಿನಗೆ ರೋಗವು ಬಿಡುಗಡೆ ಆಗಿದೆ ಎಂದು ಹೇಳಿದನು ಯೇಸು. ಇಲ್ಲಿ ಈ ಹೀಲಿಂಗ್ ಸಿಸ್ಟಮ್ ನನಗೆ ಸ್ವಲ್ಪ ಆಶ್ಚರ್ಯಚಕಿತಪಡಿಸಿತ್ತು. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಎಷ್ಟೋ ವರ್ಷಗಳಾಯಿತು. ಆದರೆ ನೀವು ಅದೃಷ್ಟವಂತರು. ಇವತ್ತು ಈ ಒಂದು ಹೀಲಿಂಗ್, ಈ ಒಂದು ಹೆಲ್ತ್ ಪ್ರೋಗ್ರಾಮ್, ಈ ಒಂದು ಹೆಲ್ತ್ ಯೋಜನೆ, ದೇವರಿಂದ ಉಂಟಾಗಿರ್ತದ ಈ ಒಂದು ಆರೋಗ್ಯದ ಯೋಜನೆ ಅದ್ಭುತವಾಗಿದೆ. ಇದನ್ನು ನೀವು ಮಿಸ್ ಮಾಡಿಕೊಳ್ಳಬಾರ್ದು ಎಂಬುದಾಗಿ ನನ್ನ ಕಳಕಳೆಯ ವಿನಂತಿ, ನನ್ನ ಪ್ರಿಯ ಸಹೋದರಿ ಸಹೋದರಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಈ ಒಂದು ರೋಗಿ ಯಾರು? ಈ 18 ವರ್ಷದಿಂದ ದೆವ್ವದಿಂದ ಬಡಿತಳಾಗಿರ್ತಕ್ಕಂಥ ಗೋನುಬೆನ್ನು ರೋಗ. ಈ ಗೋನುಬೆನ್ನು ರೋಗ ಅವಳಿಗಿತ್ತು. ಆ ರೋಗದಿಂದ 18 ವರ್ಷ ಯಾರ ಸಹಾಯ ಇಲ್ಲದೆ ಅವಳನ್ನು ಹೇಳಲಿಕ್ಕಾಗ್ತಿಲ್ಲಾಗಿತ್ತು. ಅವಳು ಕಂಪ್ಲೀಟ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ಲು. ಅವಳು ಅಂದ್ರೆ ವಿಕಲಾಂಗಿ ಆಗಿದ್ಲು, ಅಂಗವಿಕಲರಾಗಿದ್ಲು. ಇಂಥ ಸಮಯದಲ್ಲಿ ಇವಳು ಸಭಾಭವನಕ್ಕೆ ಬಂದಿರ್ತಾಳೆ. ಆಲಯಕ್ಕಲ್ಲ, ಯಹೂದ್ಯರ ಸಮಾಜ ಭವನಕ್ಕೆ ಬಂದಿರ್ತಾಳೆ. ಅಲ್ಲಿ ಯೇಸು ಕ್ರಿಸ್ತನು ಅನೇಕ ಜನರಿಗೆ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಲಿಕ್ಕೆ ಬಂದಿರ್ತಾರೆ. ಅಲ್ಲಿ ಇವಳು ಸತತ ಬರುವಂತೆ, ಹೇಗೆ ರೆಗ್ಯುಲರ್ ಬರುವಂತೆ, ಕ್ರಮೇಣವಾಗಿ ಬರುವಂತೆ ಆ ದಿನಾನು ಬಂದಿರ್ತಾಳೆ ಅವಳು. ಎಲ್ಲಿಗೆ? ಆ ಸಭಾಭವನಿಗೆ. ಆ ಸಭಾಭವನಿಗೆ ಬಂದಿರುವಾಗ ಜರುಗಿರ್ತಕ್ಕಂಥ ಘಟನೆ ಏನಂದ್ರೆ, ಎಲ್ಲರೂ ಅಲ್ಲೇ ಯೇಸು ಕ್ರಿಸ್ತನು ಆ ಸಭಾಭವನದಲ್ಲಿ ಧರ್ಮಶಾಸ್ತ್ರವನ್ನು ತೆಗೆದು ಅವರಿಗೆಲ್ಲ ಸಂದೇಶವನ್ನು ಸಾರಿ, ಸುವಾರ್ತೆಯನ್ನು ಹೇಳಿ, ರಾಜ್ಯದ ವ್ಯವಸ್ಥೆಯ ಬಗ್ಗೆ ಮಾತನಾಡಿ, ಅಲ್ಲೇ ರಾಜ್ಯದಲ್ಲಿ ಏನೇನಿರಬೇಕು, ಮಾನಸಾಂತರ ಇರಬೇಕು, ಮಾನಸಾಂತರ ಹೊಂದಿದವರಿಗೆ ಈ ರೀತಿಯಾದಂಥ ಸ್ವಸ್ಥತೆ ಇರ್ತದೆ. ಆಮೇಲೆ ನಾನು ಇಲ್ಲಿ ಬಂದಿದ್ದು ಕರ್ತನಿಂದ ಅಭಿಷೇಕಿಸಲ್ಪಟ್ಟಿದ್ದು, ಯಾಕಂದ್ರೆ ಈ ರೀತಿಯಲ್ಲಿ ಆತನ ಸಂದೇಶ ಸಾರ್ತಾ ಇದ್ದಾನೆ. ಬಡವರಿಗೆ ಶುಭ ವರ್ತಮಾನವನ್ನು ಹೇಳಲು, ಕುರುಡರನ್ನು ನೋಡುವಂತೆ ಮಾಡಲು, ಬಂಧಿತರನ್ನು ಡೆಲಿವರೆನ್ಸ್ ಬಿಡುಗಡೆ ಮಾಡಲು, ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ಘೋಷಿಸಲು, ಈ ರೀತಿಯಾದಂಥ ಸಂದೇಶವನ್ನೆಲ್ಲ ಕೊಟ್ಟ ನಂತರ ಅಲ್ಲಿ 18 ವರ್ಷದಿಂದ ಬಾಧಿತಳು, ಗೋನುಬೆನ್ನ ರೋಗದಿಂದ ಬಾಧಿತಳು, ದೆವ್ವದಿಂದ ಬಡಿಯಲ್ಪಟ್ಟಿರ್ತಕ್ಕಂಥವಳು, ಇವಳು ಬಾಧಿತಳಾಗಿದ್ದಳು. ಈ ಬಾಧಿತರಾಗಿರುವ ಇವಳನ್ನು ನೋಡಿ ಬಹಳ ಜಾಗ್ರತೆಯನ್ನು ಕೇಳುತ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಈ ಬಾಧಿತರಾಗಿರ್ತಕ್ಕಂಥ ಈ ಗೋನುಬೆನ್ನ ರೋಗದಿಂದ ಇರುವ ಇವಳನ್ನು ನೋಡಿ ಯೇಸು ಕ್ರಿಸ್ತನು ಅವಳನ್ನು ನೋಡಿ ಓ ಸ್ತ್ರೀಯೇ, ನಿನಗೆ ಬಿಡುಗಡೆ ಆಯಿತು, ಯು ಆರ್ ಲೂಸ್ಡ್ ಎಂಬುದಾಗಿ. ಯೇಸು ಅಲ್ಲೇ ಪ್ರಾರ್ಥನೆ ಮಾಡಿಲ್ಲ. ಲಿಸನ್ ಕೇರ್ಫುಲಿ. ಯೇಸು ಅಲ್ಲೇ ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ ಅಂತಲೂ ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೇಸು ಅಲ್ಲೇ ನಿನ್ನಂತ ವಿಶ್ವಾಸ ಎಲ್ಲಿ ನೋಡಿರಲಿಲ್ಲ ಅಂತಲೂ ಹೇಳಿಲ್ಲ. ಯೇಸು ಆ ಸ್ಥಳದಲ್ಲಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತಲೂ ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯೇಸು ಅಲ್ಲೇ ನೇರವಾಗಿ ಘೋಷಣೆ ಮಾಡ್ತಾನೆ. he is declaring, he is proclaiming the good news to her, he is proclaiming the healing to her, he is proclaiming the deliverance to her. ಅಂದ್ರೆ ಯೇಸು ಕ್ರಿಸ್ತನು ಅವಳ ಸ್ವಸ್ಥತೆಯನ್ನು ದಾವೆ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವಳ ಸ್ವಸ್ಥತೆಯನ್ನು ದಾವೆ ಮಾಡ್ತಾ ಇದ್ದಾನೆ. ಯು ಆರ್ ಹೀಲ್ಡ್, ಯು ಆರ್ ಡೆಲಿವರ್ಡ್ ಎಂಬುದಾಗಿ. ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿಲ್ಲ, ಯೇಸು ಕ್ರಿಸ್ತನು ನಿನ್ನ ವಿಶ್ವಾಸದಿಂದ ಗುಣವಾಗಿದೆ ಅಂತ ಹೇಳಿಲ್ಲ, ನೀನು ಬಿಡುಗಡೆ ಹೊಂದಿದಿ ಎಂಬುದಾಗಿ ಹೇಳಿದ. ಇಷ್ಟೇ ಹೇಳಿದ. ಹೇಳಿ ಅವಳ ಮೇಲೆ ಕೈಯನ್ನಿಟ್ಟು ಅವಳನ್ನು ಎಬ್ಬಿಸಿದ ಕೂಡಲೇ, ಆ ಕೈ ಹಿಡಿದು ಎಬ್ಬಿಸಿದ ಕೂಡಲೇ ಅವಳು ನೆಟ್ಟಗೆ ಆದಳು. ಅವಳು ನೆಟ್ಟಗೆ ಆಗಿದ್ದು ನೋಡು. ಆ ಸಭಾಭವನದಲ್ಲಿರ್ತಕ್ಕಂಥ ಅನೇಕ ಭಕ್ತರು, ಸಮಾಜದವರು ಭಲೆ ಎಂಥ ಅದ್ಭುತವನ್ನು ಮಾಡಿದನಲ್ಲ ಯೇಸು, ಈತನು ಇಂಥ ಅದ್ಭುತ ಮಾಡಲು ಸಾಧ್ಯವೇ ಆಯಿತು, ಈತನು ಬಹು ಆಶ್ಚರ್ಯಚಕಿತಪಡಿಸುತ್ತಾರೆ. ಎಲ್ಲ ಜನರು ಭಲೆ ಎಂಬುದಾಗಿ ಬಹಳ ಜನರು ಹೊಗಳಿ ದೇವರನ್ನು ಕೊಂಡಾಡಿದರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಕರ್ತನಾದ
ದೇವರನ್ನು ಕೊಂಡಾಡಿ ಹಾಡಿ ಹೊಗಳಿದ್ರು. ಆದರೆ ಅಲ್ಲಿ ಸಭಾಭವನದಲ್ಲಿ ಕೆಲವ ಮತಸ್ಥರಿದ್ರು, ರಿಲಿಜಿಯಸ್ ಪೀಪಲ್ ಇದ್ರು. ಲಿಸನ್ ಕೇರ್ಫುಲಿ. ದ ಎನಿಮೀಸ್ ಆಫ್ ದ ಜೀಸಸ್ ವರ್ ನಾಟ್ ಯು ಅಂಡ್ ಮೀ, ದ ರಿಲಿಜಿಯಸ್ ಪೀಪಲ್. ಯಹೂದ್ಯ ಮತಸ್ಥರು, ಮತಾವಲಂಬಿಗಳು ಯೇಸು ಕ್ರಿಸ್ತನಿಗೆ ಶತ್ರುಗಳಾಗಿದ್ರು. ಆಗ ಯೇಸು ಕ್ರಿಸ್ತನ ಈ ಸ್ವಸ್ಥತೆಯನ್ನು ಮಾಡಿದ ಕೂಡಲೇ ಆ ಸ್ವಸ್ಥತೆಯನ್ನು ಹೊಂದಿದೊಳಗೆ ಹೇಳಬೇಕಂತೇಳಿ ಒಂದು ಆಲೋಚನೆ ಮಾಡಿದ್ರು ಇವರು. ಏನಂತ ಹೇಳಿ ನೋಡ್ರಿ, ಓದ್ತೀರಾ ಮಾತನ್ನು. ಆ ಸಭಾಮಂದಿರ ಅಂದ್ರೆ ಚರ್ಚ್ ಅಲ್ರದು, ಸಭಾಭವನ ಅಂದ್ರೆ ಅದು ಯಹೂದ್ಯರ ಸಭಾಭವನ, ಸಿನಿಗಾಗ್ಸ್ ಅಂತ ಹೇಳ್ತಾರೆ. ಯಹೂದ್ಯರ ಸಭಾಭವನದ ಅಧಿಕಾರಿಗಳು ನಡೆದ ಸಂಗತಿಯನ್ನು ನೋಡಿ, ಈ ಸಬ್ಬತ್ತು ದಿನದಲ್ಲಿ ಯೇಸು ಸ್ವಸ್ಥ ಮಾಡುವುದು ಎಂದು ರೋಷಗೊಂಡರು. ಯೇಸು ಸ್ವಸ್ಥ ಮಾಡಿದ್ದನ್ನು ನೋಡಿ ಎಂದು ವೈರಾಗ್ಯಗೊಂಡು, ಎಂದು ಸಿಟ್ಟುಗೊಂಡು, ಹೊಟ್ಟೆ ಕಿಚ್ಚುಪಟ್ಟು ಜನರಿಗೆ ಕೆಲಸ ಮಾಡೋದಕ್ಕೆ 6 ದಿನ ಇರ್ತದಲ್ಲ. ಯೇಸು ಕ್ರಿಸ್ತನ ಕಡೆ ಹೇಳ್ತಾ ಇಲ್ಲ ಇವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕಡೆ ಹೇಳ್ತಾ ಇಲ್ಲ ಇವರು. ಕೆಲಸ ಮಾಡ್ಲಿಕ್ಕೆ 6 ದಿನ ಅಲ್ಲ, ಆ ದಿವಸಗಳಲ್ಲಿ ಬಂದು ಕೆಲಸ ಮಾಡ್ಲಿಕ್ಕೆ 6 ದಿನ ಇದೆ. ಈ ಸಬ್ಬತ್ತು ದಿನದಲ್ಲಿ ನೀವು ಸ್ವಸ್ಥತೆ ಆಗುವುದು ಯಾಕೆ? ನೀವು ವಾಪಸ್ ಹೋಗ್ಬಿಡ್ರಿ ಇಲ್ಲಿಂದ. 6 ದಿವಸಗಳು ಕೆಲಸ ಮಾಡೋ ದಿವಸ ಇದಲ್ಲ, ಆ ದಿವಸದಲ್ಲಿ ಬಂದು ನೀವು ಸ್ವಸ್ಥತೆ ಆಗ್ರಿ ಎಂಬುದ ಹೇಳಿ ಅಲ್ಲಿರ್ತಕ್ಕಂಥ ಸಭಾಭವನದಲ್ಲಿರ್ತಕ್ಕಂಥ ಅನೇಕ ಪ್ರಜೆಗಳನ್ನು ಗದರಿಸ್ತಾ ಇದ್ರು. ತಮ್ಮ ಅಧಿಕಾರದ ದುರುಪಯೋಗ ಮಾಡಿಕೊಳ್ತಾ ಇದ್ರು. ಯೇಸು ಕ್ರಿಸ್ತನು ಈ ಸಬ್ಬತ್ತು ದಿವಸ ಸ್ವಸ್ಥ ಮಾಡೋದು ಸರಿಯಲ್ಲ, ನ್ಯಾಯವಲ್ಲ ಎಂಬುದಾಗಿ. ಅಂದ್ರೆ ಅವರು ರಾಜ್ಯದ ವ್ಯವಸ್ಥೆ ಮಾತಾಡ್ತಾ ಇಲ್ಲ, ಅವರು ತಮ್ಮ ಮತದ ರಿಲಿಜಿಯಸ್ ಆಕ್ಟಿವಿಟಿ, ರಿಲಿಜಿಯಸ್ ಲಾ ಅನ್ನು ಮಾತಾಡ್ತಾ ಇದ್ದಾರೆ ಅವರು. ಪ್ರೈಸ್ ಲಾರ್ಡ್ ಜೀಸಸ್. ಟುಡೇ ಯು ಆರ್ ಗೋಯಿಂಗ್ ಟು ಸಿ ಸಮಥಿಂಗ್ ಮಿರಾಕ್ಯುಲಸ್ ಪಾಯಿಂಟ್ ಇನ್ ದಿಸ್ ಮೆಸೇಜ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನೀನು ಆರೋಗ್ಯವಾಗಿರೋದು, ನೀನು ಕ್ಷೇಮವಾಗಿರೋದು, ನೀನು ಪುಷ್ಟನಾಗಿರೋದು ನಿನ್ನ ಒಡೆಯನಾದ ಕರ್ತನಾದ ಯೇಸು ಕ್ರಿಸ್ತನ ಭುಜದ ಮೇಲಿರುವ ದಾಯಿತ್ವ ಅದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ನೆಕ್ಸ್ಟ್, ಈಗ ಇದನ್ನು ನೋಡಿದ ಕೂಡಲೇ ಮುಂದೆ ಹೋಗ್ತೀರಿ. ಈ ಮಾತನ್ನು ಯೇಸು ಕ್ರಿಸ್ತನು ಕೇಳಿ ಆ ಒಂದು ಮತಸ್ಥರಿಗೆ, ಯಾರಿಗೆ? ಆ ಅಧಿಕಾರಿಗಳಿಗೆ, ಪರಿಸಾಯರು, ಸದಕಾಯರು, ಈ ಇರ್ತಕ್ಕಂಥ ಅಧಿಕಾರಿಗಳಿಗೆ, ಯಹೂದ್ಯ ಅಧಿಕಾರಿಗಳಿಗೆ, ಕಪಟಿಗಳು ನೀವು, ಹಿಪೋಕ್ರೈಟ್ಸ್, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ತು ದಿನದಲ್ಲಿ ತನ್ನ ಎತ್ತನ್ನಾದರೂ, ಲಿಸನ್ ಕೇರ್ಫುಲ್, 2, ತನ್ನ ಎತ್ತನ್ನಾದರೂ ಕತ್ತೆಯನ್ನಾದರೂ ಆ ಪಶುಗಳ ಕೊಠಡಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕೆ ಹಿಡ್ಕೊಂಡು ಹೋಗಿ ನೀರಿನ ತೊಟ್ಟಿ ಹತ್ರ ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷ ಸೈತಾನನಿಂದ ಬಂಧಿತಳಾದ ಇವಳು ಅಬ್ರಾಮನ ವಂಶದಳು, ಅಬ್ರಾಮನ ಮಗಳಲ್ಲವೇ? ಈಕೆಯನ್ನು ಸಬ್ಬತ್ತು ದಿನದಲ್ಲಿ ಈ ಒಂದು ಬಂಧಕದಿಂದ, ಈ ಒಂದು ಸೆರೆಯಿಂದ, ಈ ಒಂದು ಕಟ್ಟಿನ ಒಳಗಿಂದ, ಈ ಒಂದು ಬಂಧನದಿಂದ ಬಿಡಿಸಬಾರದು ಎಂದು ಯೇಸು ಕ್ರಿಸ್ತನು ಅವರಿಗೆ ಖಂಡಿತವಾದಂಥ ಉತ್ತರವನ್ನು ಕೊಟ್ಟನು. ಈ ಮಾತುಗಳನ್ನು ಕೇಳಿ ಅಲ್ಲಿರ್ತಕ್ಕಂಥ ಸಭಾಭವನದ ಅಧಿಕಾರಿಗಳು ನಾಚಿಕೊಂಡು, ತಲೆಬಾಗಿಸಿಕೊಂಡು, ಅಲ್ಲಿಂದ ತಲೆಮರೆ ಮಾಡಿಕೊಂಡು ಪಾರಾಗಿಬಿಟ್ರು. ಆದರೆ ಅಲ್ಲಿರ್ತಕ್ಕಂಥ ಜನಸಮೂಹದಿಂದ ಪಾರಾಗಿಬಿಟ್ರು. ಆದರೆ ಅಲ್ಲಿರ್ತಕ್ಕಂಥ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಲತ್ತಿರಲ್ಲ, ಅಲ್ಲಿರ್ತಕ್ಕಂಥ ಪ್ರಜೆಗಳಾದ್ರೆ ಭಲೆ, ಎಂಥ ಅದ್ಭುತ, ಎಂಥ ರೋಮಾಂಚ, ಎಂಥ ಆಶ್ಚರ್ಯ ಕಾರ್ಯ. ಜನರ ಮನಸ್ಸು, ಆತ್ಮ, ಪ್ರಾಣ, ದೇಹಕ್ಕೆ ಇರ್ತಕ್ಕಂಥ ಸೌಭಾಗ್ಯ ಅದು ದೇವರಿಂದ ಕೊಡಲಾಗಿದೆ. ಅಲ್ಲಿದ್ದ ಎಲ್ಲ ಜನರು, ಕೆಲವರು ಮಾತ್ರ ಮತಸ್ಥರು ಬಿಟ್ಟು ದೇವರನ್ನು ಹಾಡಿ ಹೊಗಳಿ ಸ್ತುತಿಸಿದ್ರಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನನ್ನು ಕೇಳುತ್ತಿರ್ತಕ್ಕಂಥ ನನ್ನ ಪ್ರಿಯ ಸಹೋದರರೇ, ಫಾರ್ ಯು ಗುಡ್ ನ್ಯೂಸ್. ಅದೇನೆಂದರೆ, ಇವತ್ತು ಎತ್ತು ಮತ್ತು ಕತ್ತೆಗಿರ್ತಕ್ಕಂಥ ಸೌಭಾಗ್ಯದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಒಂದು ಒಡೆಯ
ತನ್ನ ಎತ್ತುಗಳನ್ನು ಕಾಪಾಡ್ತಿರ್ತಕ್ಕಂಥ, ಕಾಯ್ತಿರ್ತಕ್ಕಂಥ, ಸಾಕಾಣಿಕೆ ಮಾಡ್ತಿರ್ತಕ್ಕಂಥ ಒಂದು ಒಡೆಯ ಮತ್ತು ಆ ಒಡೆಯನಿಗಿರ್ತಕ್ಕಂಥ ಎತ್ತು ಮತ್ತು ಕತ್ತೆ. ಈ ವಿಷಯವನ್ನು ಯಾಕೆ ಹೇಳಿದಂದ್ರೆ, ಯೇಸು ಒಂದು ಮತವನ್ನು ಸಾರಲಿಕ್ಕೆ ಬಂದಿಲ್ಲ. ಆದರೆ ಯಹೂದ್ಯರಾಗಿರ್ತಂಥ ಇವರು, ಇಸ್ರಾಯೇಲರಾಗಿರ್ತಂಥ ಇವರು ಮತಾವಲಂಬಿ ಆಗಿರುವುದರಿಂದ ಇವರು ಮತವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮತವನ್ನು ಸ್ಥಾಪಿಸಲಿಕ್ಕೆ ನೋಡಿದ್ರು, ಮತವನ್ನು ಭದ್ರಪಡಿಸಲಿಕ್ಕೆ ನೋಡಿದ್ರು. ಅವರು ಯಾರು? ಯಹೂದ್ಯರು. ಆದರೆ ಯೇಸು ರಾಜರ ವ್ಯವಸ್ಥೆ, ಅಂದ್ರೆ ದೇವರ ರಾಜ್ಯದ ವ್ಯವಸ್ಥೆ, ಪ್ರಜಾಪ್ರಭುತ್ವ ಅಲ್ಲ, ಮತ ಪ್ರಭುತ್ವ ಅಲ್ಲ, ರಾಜ್ಯದ ಪ್ರಭುತ್ವ ಭೂಮಿ ಮೇಲೆ ಬಂದಿದೆ. ಈಗೋ ಆಗ ಆ ರಾಜ್ಯದ ವ್ಯವಸ್ಥೆನ ಪುನಃ ಅವರ ಗಮನಕ್ಕೆ ತರ್ತಾನೆ. ಯಾರ ಗಮನಕ್ಕೆ? ನೀವು, ಅವರಿಗೆ ಹೇಳ್ತಾನೆ, ಒಡೆಯರಿಗೆ ಹೇಳ್ತಾನೆ. ಯಾರು? ಅಲ್ಲಿರುವ ಅಧಿಕಾರಿಗಳಿಗೆ. ನೀವು ನಿಮ್ಮ ಮನೆಯಲ್ಲಿ ಆಫ್ಟರ್ ಆಲ್ ಎತ್ತು, ಅದಕ್ಕಿಂತ ಶಾಪಗ್ರಸ್ತವಾಗಿರ್ತಂಥ ಕತ್ತೆ. ನಾನು ಯಾಕೆ ಹೇಳಿದ್ರೆ ಎತ್ತು ಮತ್ತು ಕತ್ತೆ, ಎತ್ತು ಯಹೂದ್ಯರಲ್ಲಿ ಒಂದು ಸಮೃದ್ಧಿಯನ್ನು ಸೂಚಿಸ್ತದೆ. ಕತ್ತೆ ಭಾರವನ್ನು ಹೊತ್ತು ಜೀವನವೆಲ್ಲ ಭಾರವನ್ನು ಹೊತ್ತುತ್ತದೆ. ಆದರೆ ಕತ್ತೆಗೆ ದೇವಾಲಯದ ಗೂಡಾರದ ಒಳಗೆ ಬರುವ ಯೋಗ್ಯತೆ ಇರುವುದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯಾರು ಅನ್ಬೋದು ನೀನು ಆರೋಗ್ಯಕ್ಕೆ ಯೋಗ್ಯನಲ್ಲ ಎಂಬುದಾಗಿ? ಇವತ್ತು ನಾನು ಹೇಳ್ತಾ ಇದ್ದೇನೆ, ಕರ್ತನಾದ ಯೇಸು ಕ್ರಿಸ್ತನ ಈ ಸತ್ಯವಚನದಿಂದ ಹೇಳ್ತಾ ಇದ್ದೇನೆ. ನೀನು ಆರೋಗ್ಯಕ್ಕೆ, ನೀನು ದೇವಾಲಯದಲ್ಲಿ ಬರಲಿಕ್ಕೆ ಅಯೋಗ್ಯನಾಗಿದ್ರು ಕೂಡ ನಿನ್ನ ಆರೋಗ್ಯವು ನಿನ್ನ ಹಕ್ಕಾಗಿದೆ. ಯೇಸು ಕ್ರಿಸ್ತನು ತನ್ನ ಭುಜದ ಮೇಲಿರುವ ದಾಯಿತ್ವದ ನಿಮಿತ್ತ ನಿನ್ನ ಆರೋಗ್ಯವನ್ನು ಆತನು ಸಂಪೂರ್ಣವಾಗಿ ನಿನಗೆ ಈಗಲೇ ಉಂಟಾಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಆಮೆನ್. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಈ ಎತ್ತು, ಕತ್ತೆ, ಎತ್ತು ಯಹೂದ್ಯರಲ್ಲಿ ಸಮೃದ್ಧಿಯನ್ನು, ಅಂದ್ರೆ ಹೆಚ್ಚಿನ ಬೆಳೆ, ಹಣ್ಣು ಹಂಪಲ, ಕಾಯಿಪಲ್ಲೆ ಮತ್ತು ತರಕಾರಿ ಮತ್ತು ದವಸ ಧಾನ್ಯ ಇವೆಲ್ಲವನ್ನು ಉಂಟು ಮಾಡತಕ್ಕಂಥ ಎತ್ತು ಅದಕ್ಕೆ ಸೂಚನವಾಗಿದೆ. ಕತ್ತೆ ಬಹಳ ಭಾರವಾದ ಕೆಲಸ ಮಾಡ್ತದೆ, ಬಹಳಷ್ಟು ಭಾರವಾದ ಕೆಲಸ ಮಾಡ್ತದೆ, ಅದು ಬಹಳಷ್ಟು ಸಹಾಯಕವಾಗಿರ್ತದೆ. ಆದರೆ ಆ ಕತ್ತೆಗೆ ಆಶ್ರಯ ಗೂಡಾರದ, ದೇವದರ್ಶನ ಗೂಡಾರದ ಒಳಗೆ ಬರುವ ಹಕ್ಕು ಇರುವುದಿಲ್ಲ. ಅದಕ್ಕೆ ಆ ಯೋಗ್ಯತೆ ಇರುವುದಿಲ್ಲ. ಅದನ್ನು ತಂದು ಕೊಡಬೇಕಾದ್ರೆ ಅದನ್ನು ದಾರಿಯಲ್ಲಿ, ಆ ಗೂಡಾರದ ಒಳಗೆ ಬರಲಿಕ್ಕೆ ಮುಂಚೆ ದಾರಿಯಲ್ಲಿದ್ದೇನೆ ಅದರ ಕತ್ತನ್ನು ಮುರಿದು ಅಲ್ಲೇ ಅದಕ್ಕೆ ಬಲಿ ಕೊಡಬೇಕು ಹೊರತು ಅದು ದೇವಾಲಯದಲ್ಲಿ ಬರುವ ಯೋಗ್ಯತೆ ಇಲ್ಲ. ಆದರೆ ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ, ಹಿ ಬ್ರಾಟ್ ದ ಕಿಂಗ್ಡಮ್ ಸಿಸ್ಟಮ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್. ಆತನು ರಾಜರ ಪ್ರಭುತ್ವ, ಅದು ಎಂಥ ರಾಜ ಅಂದ್ರೆ ಪರಲೋಕ ರಾಜ್ಯದ ಪ್ರಭುತ್ವವನ್ನು ತಂದಿದ್ದಾನೆ. ಅದಕ್ಕೆ ಹೇಳ್ತಾನೆ, ಆ ಎತ್ತು ಕತ್ತೆಯನ್ನು ಸಾಕುತ್ತಿರ್ತಕ್ಕಂಥ ಆ ಒಡೆಯ, ಆ ಯಜಮಾನನು ಸಬ್ಬತ್ತು ದಿನದಲ್ಲಿ, ನೀನೇ ಯಾರು ಪ್ರಶ್ನೆ ಹಾಕಿದ್ರಲ್ಲ, ಆ ಎತ್ತು ಕತ್ತೆಗಳನ್ನು ಕಟ್ಟಿ ಹಾಕಿರ್ತೀರಿ, ಸಬ್ಬತ್ತು ದಿನ ಆ ಎತ್ತು ಕತ್ತೆ ಕೂಗುತ್ತಾ ಇರ್ತದೆ, ಬ್ಯಾ ಬ್ಯಾ ಅಂತ ಕೂಗುತ್ತಾ ಇರ್ತದೆ, ಅಥವಾ ಕತ್ತೆ ಕೂಗುತ್ತಾ ಇರುವಾಗ ಆ ಒಡೆಯನು, ಇವತ್ತು ಸಬ್ಬತ್ತು ದಿನ ನಿನಗೆ ನಾನು ನೀರು ಕೊಡಿಸೋದಿಲ್ಲ ಅಂತೇಳಿ ಆ ಒಡೆಯನು ಹಾಗೆ ತನ್ನ ಕರ್ತವ್ಯವನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತದಾ? ಆಗಲ್ಲ. ಇವತ್ತು ನಾನು ಹೇಳ್ತಾ ಇದ್ದೇನೆ, ದೇವರ ಮಕ್ಕಳೇ, ದೇವರು ಇವತ್ತು ಅನಿವಾರ್ಯವಾಗಿ ನಿನ್ನನ್ನು ಸ್ವಸ್ಥತೆ ಮಾಡಬೇಕಾಗ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಬಿಕಾಸ್ ಆಫ್ ಹಿಸ್ ಡ್ಯೂಟಿ, ಆತನ ಕರ್ತವ್ಯ, ಆತನ दायित्वದ ನಿಮಿತ್ತ ಅನಿವಾರ್ಯವಾಗಿ आज परमेश्वर प्रभु यीशु मजबूरी से तुझे चंगा करना पड़ेगा. ಪ್ರೈಸ್ ದ ಲಾರ್ಡ್ ಜೀಸಸ್. ಆಗ ಆ ಕತ್ತೆ ಆಗಲಿ ಎತ್ತಾಗಲಿ ಬ್ಯಾ ಬ್ಯಾ ಅಂತ ಕೂಗ್ತಾರವಾಗ ಶಬ್ಬತ್ತು ದಿನದಲ್ಲಿ, ಆವಾಗ ಯಜಮಾನನಿಗೆ ಅರ್ಥ ಆಗ್ತಾರೆ, ಅಯ್ಯೋ ಅದಕ್ಕೆ ನೀರಡಿಕೆ ಆಗಿದೆ ಅಂಥೇಳಿ ಯಜಮಾನನು ಏನು ಮಾಡ್ತಾನೆ, ಆ ಪಶುಗಳ ಕೊಠಡಿಯಿಂದ ಅವುಗಳನ್ನು ಬಿಡಿಸಿ ಅದನ್ನು ನೀರಿನ ತೊಟ್ಟಿವರೆಗೆ ನಡೆಸಿಕೊಂಡೋಗಿ ಅವುಗಳನ್ನು ನೀರು ಕುಡಿಸಿ ಅದನ್ನು ತೆಗೆದುಕೊಂಡು ಬಂದು ಮತ್ತು ತನ್ನ ಕೊಠಡಿಯಲ್ಲಿ ಆತನು ಭದ್ರಪಡಿಸ್ಕೊಳ್ತಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಇದರ ಅರ್ಥ ಏನಂದ್ರೆ, ಇಲ್ಲಿ ಹೀಲಿಂಗ್, ಇಲ್ಲಿ ಸ್ವಸ್ಥತೆ, ಇಲ್ಲಿ ಡೆಲಿವರೆನ್ಸ್ ಈಸ್ ದ ರೈಟ್ಸ್ ಫಾರ್ ದಟ್ ಎನಿಮಲ್, ಕ್ಯಾಟಲ್ಸ್. ಅಂದ್ರೆ ಸ್ವಸ್ಥತೆ ಆಗಲಿ, ಈ ನೀರಿನ ಸೌಭಾಗ್ಯವಾಗಲಿ, ನೀರು ಕುಡಿಯುವ ಸೌಭಾಗ್ಯವಾಗಲಿ, ಆ ಒಂದು ಪಶು, ಆ ಕೊಠಡಿ ಇರ್ತದ ಪಶುಗಳ ಹಕ್ಕು ಆಗಿದೆ ಅದು.
ಅದರ ಹಕ್ಕದಿಂದ ಅದು ಕೇಳ್ತಾ ಇರುವಾಗ ಆ ಒಡೆಯನು ಎಷ್ಟು ಸಬ್ಬತ್ತು ದಿನ ಒತ್ತಾಯ ಇರಲಿ, ಎಷ್ಟು ಅರ್ಜೆಂಟ್ ಆಗಿರಲಿ, ಆ ಒಡೆಯನು ತನ್ನ ಆ ಕೂಗನ್ನು ಕೇಳಿದ ಕೂಡಲೇ ಎಂಥ ಒಡೆಯನಾಗಿರಲಿ, ಎಂಥ ಕೆಡುಕ ಒಡೆಯನಾಗಿರಲಿ, ಪಶುಗಳ ಕೂಗನ್ನು ಕೇಳಿರುವಾಗ ಅಯ್ಯೋ ಬಾಯಿಲ್ಲದ ಪಶು, ಮುಗ್ಧ ಪಶು, ಮೂಕ ಪಶು ಕೂಗುತ್ತಾ ಇದೆಯಲ್ಲ, ಹಸು ಆಗಿದೆ, ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿಕೊಂಡು ಅದನ್ನು ಬಿಡಿಸಿ ನೀರು ಕುಡಿಸುತ್ತಾನೋ. ನೀವು ಹೇಗೆ ನೀರು ಕುಡಿಸುತ್ತಾರೋ ಹಾಗೆ ಪಶುಕ್ಕಿಂತ ಅಮೂಲ್ಯಳಾಗಿರ್ತಕ್ಕಂಥ ಇವಳು ಯಾರೋ ಆ ಬ್ರಾಹ್ಮಣ ಮಗಳು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯು ಹ್ಯಾವ್ ರೈಟ್ ಟು ಹ್ಯಾವ್ ಹೆಲ್ದಿ ಲೈಫ್. ನಾವು ನೋಡಿದ್ದೇವೆ, ಕೇಳಿದ್ದೇವೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಎಂತ ಆಕ್ಟು? ಮಾಹಿತಿ ಪಡೆಯತಕ್ಕಂಥ ಹಕ್ಕು. ಮತ್ತೊಂದು ವಿದ್ಯಾವನ್ನು ಶೈಕ್ಷಣಿಕ ಹಕ್ಕು, ರೈಟ್ ಟು ಎಜುಕೇಶನ್ ಆಕ್ಟ್. ಆದರೆ ಬೈಬಲಲ್ಲಿ ನೋಡ್ತಾ ಇದ್ದಾನೆ ರೈಟ್ ಟು ಹೆಲ್ತ್ ಆಕ್ಟ್ ಎಂಬುದಾಗಿ. ನೀನು ಆರೋಗ್ಯವಾಗಿರುವುದೇ ದೇವರ ನಿಯಮವಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೋಡಿ, ಒಂದು ಮೂಕ ಪ್ರಾಣಿ ಕೂಗಿರುವಾಗ, ಕೇಕೆ ಹಾಕಿರುವಾಗ ಎಂಥ ಕಠಿಣವಾದ ಒಡೆಯನು ಕೂಡ ಮನಮರುಗಿ ಕರುಣೆ ತೋರಿ ಮೊದಲು ಅದನ್ನು ಬಿಡಿಸಿ ತೆಗೆದುಕೊಂಡೋಗಿ ಎಲ್ಲಿ ಹೋಗ್ತಾನೆ? ತೊಟ್ಟಿ ಹತ್ರ ಹೋಗಿ ನೀರು ಕುಡಿಸ್ತಾನೆ. ನೀರು ಕುಡಿಸೋದು ಆ ಪಶು ಪ್ರಾಣಿಗಳಿಗೆ ಈ ಒಡೆಯನ ದಾಯಿತ್ವ. ಎಷ್ಟೋ ನೀರು ಕುಡಿಸಿ ಆ ಪಶು ಪ್ರಾಣಿಗಳನ್ನು ಕಾಪಾಡಿ ಅವುಗಳ ರಕ್ಷಣೆಗಾಗಿ, ಅವುಗಳನ್ನು ಕಾಪಾಡೋದಕ್ಕಾಗಿ, ಅವುಗಳ ಪಾಲನ ಪೋಷಣೆ ರಕ್ಷಣೆಗಾಗಿ ಆ ಒಡೆಯನಿಗೆ ಆ ಭುಜದ ಮೇಲಿರುವ ದಾಯಿತ್ವ ಎಷ್ಟು ಪ್ರಾಮುಖ್ಯವೋ ಅದಕ್ಕಿಂತ ಮಹತ್ವವಾದದ್ದು ಏನಂದ್ರೆ ತನ್ನ ಮಕ್ಕಳನ್ನು ಅದಕ್ಕಿಂತ ಹೆಚ್ಚಾಗಿ ಸುರಕ್ಷಿತವಾಗಿ ಕಾಪಾಡ್ತಕ್ಕಂಥ ದಾಯಿತ್ವ ಆ ಕರ್ತನಾದ ದೇವರಿಗಿದೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಇವಳು ಅಬ್ರಾಮನ ಸಂತತಿ ಅಲ್ಲವೇ? ಇವಳು ಈ ರಾಷ್ಟ್ರಪಿತ, ಅಬ್ರಾಮನ ಸಂತತಿ ಅಂದ್ರೆ ಈ ರಾಷ್ಟ್ರಪಿತಾದ ಅಬ್ರಾಮನ ಸಂತತಿ ಅಲ್ಲವೇ? ಇವಳಿಗೆ ಸಬ್ಬತ್ ದಿನ ಸ್ವಸ್ಥತೆ ಆಗೋದು ಸರಿಯಲ್ಲವಾ? ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ, ಯುವರ್ ಹೆಲ್ತ್ ಈಸ್ ಯುವರ್ ಫಂಡಮೆಂಟಲ್ ರೈಟ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ನೀನು ಆರೋಗ್ಯವಾಗಿರೋದು ದೇವರ ರಾಜ್ಯದಲ್ಲಿ ಮೂಲಭೂತ ನಿನ್ನ ಹಕ್ಕಾಗಿದೆ. ಎಲ್ಲರೂ ಗಮನಿಸ್ತಾ ಇದ್ದೀರಾ ನನ್ನ ಪ್ರಿಯ ಸಹೋದರರೇ? ನಾನು ಫಿನಿಶ್ ಮಾಡಲಿಕ್ಕಿದ್ದೇನೆ. ದ ಫೈನಲ್ ಥಿಂಗ್, ಡು ಯು ನೋ, ಬಿಕಾಸ್ ಆಫ್ ಯುವರ್ ಹೆಲ್ತ್, ಬಿಕಾಸ್ ಆಫ್ ಯುವರ್ ಹೀಲಿಂಗ್, ನಿನ್ನ ಸ್ವಸ್ಥತೆಗಾಗಿ, ನಿನ್ನ ಕ್ಷೇಮಕ್ಕಾಗಿ, ನಿನ್ನ ಆರೋಗ್ಯಕ್ಕಾಗಿ, ನಿನ್ನ ಬಿಡುಗಡೆಕ್ಕಾಗಿ ಯೇಸು ಕ್ರಿಸ್ತನ ಭುಜದ ಮೇಲಿರುವ ದಾಯಿತ್ವ, ಸಿಲುವೆಯನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಗೊಲ್ಗೊಥಾ ಎಂಬ ಬೆಟ್ಟದ ಮೇಲೆ ಹೋಗಿ ನಮ್ಮ ಶಾಪ, ನಮ್ಮ ರೋಗ, ನಮ್ಮ ವ್ಯಾಧಿಗಳು, ನಾವು ಪಾಪ ಮಾಡಿ, ದ್ರೋಹ ಮಾಡಿ, ಅಪರಾಧ ಮಾಡಿ ಪಡ್ಕೊಳ್ತಾ ಇದ್ರು ಕೂಡ ಯೇಸು ಕ್ರಿಸ್ತನು ತನ್ನ ಪ್ರಜೆಗಳಿಗಿರ್ತಕ್ಕಂಥ ಅಪ್ಪಿತಪ್ಪಿ, ಅನ್ಯಾಯವಾಗಿ, ಅಕ್ರಮವಾಗಿ, ಮೋಸದಿಂದ ಅವರು ಪಾಪದಲ್ಲಿ ಬಿದ್ದು ರೋಗಗ್ರಸ್ತರಾಗಿದ್ದಾರೆ. ಆದರೆ ರಾಜಾದಿರಾಜನು, ದೇವಾದಿ ದೇವನು ತನ್ನ ಭುಜದ ಮೇಲೆ ನಮ್ಮ ರೋಗವನ್ನು, ತನ್ನ ಭುಜದ ಮೇಲೆ ನಮ್ಮ ಶಾಪವನ್ನು, ತನ್ನ ಭುಜದ ಮೇಲೆ ನಮ್ಮ ದರಿದ್ರವನ್ನು ಹೊತ್ತು, ನಮ್ಮ ನರಕವನ್ನು ಹೊತ್ತು ಆತನು ಗೊಲ್ಗೊಥಾ ಬೆಟ್ಟದ ಮೇಲೆ ಸಾಕ್ಷಿಯಾಗಿದ್ದನು. ನಿಜವಾದ ರಾಜಾದಿರಾಜನು, ತನ್ನ ಪ್ರಜೆಗಳ ರಕ್ಷಕನು, ತನ್ನ ಪ್ರಜೆಗಳ ಪಾಲಕನು, ತನ್ನ ಪ್ರಜೆಗಳ ಪೋಷಕನು, ತನ್ನ ಪ್ರಜೆಗಳ ಕ್ಷೇಮದ ದಾಯಿತ್ವವನ್ನು ಪಡೆದಿರತಕ್ಕಂಥ ಏಕೈಕ ಪ್ರಭು ಕರ್ತನಾದ